ಬ್ರೋನ ಹೊಸ ವೀಡಿಯೋಗೆ ನಿಮ್ಮೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಮಾಹಿತಿ ನೀಡಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೇನೆ. BEMLನಲ್ಲಿ ಕೊಟ್ಟಿರ್ತಕ್ಕಂಥ ಜಾಬ್ ವೇಕೆನ್ಸೀಸ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೇನೆ. ದಯವಿಟ್ಟು ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೇನೆ. ಯಾರು ಜಾಬ್ ತಗೋಬೇಕಂತಂದು ನಿಮ್ಮ ಫ್ರೆಂಡ್ಸ್ ಜಾಬ್ ತಗೊಬೇಕಂತ ಇದ್ದಾರೋ BEMLನಲ್ಲಿ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೇಂದ್ರ ಸರ್ಕಾರದಿಂದ ಭಾರತ ಅರ್ತ್ ಮೂವರ್ಸ್ ಲಿಮಿಟೆಡ್ನಲ್ಲಿ ಹೊಸ ಅಧಿಸೂಚನೆ ಪ್ರಕಟಿಸಲಾಗಿದೆ. ಕರ್ನಾಟಕದ ಬೆಂಗಳೂರು ಮೈಸೂರಿನಲ್ಲಿ ಸರ್ಕಾರಿ ಉದ್ಯೋಗ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಪ್ರತಿ ತಿಂಗಳು 2,40,000 ವೇತನ ಸಿಗುತ್ತದೆ. ಗರಿಷ್ಠ ಇಲ್ಲಿ ಕನಿಷ್ಠ 18 ವರ್ಷದಿಂದ 48 ವರ್ಷ ಅಭ್ಯರ್ಥಿಗೆ ವಯಸ್ಸಾಗಿರ್ಬೇಕು. ಅರ್ಜಿ ಸಲ್ಲಿಸಬೇಕು ಅಂತಂದರೆ ಅದರ ಬಗ್ಗೆ ಈ ಕೆಳಗಂಡಂತೆ ಮಾಹಿತಿನ ನೀಡ್ತಾ ಹೋಗ್ತೇನೆ. ಡಿಪಾರ್ಟ್ಮೆಂಟ್ ಏನಪ್ಪ ಅಂತಂದರೆ ಭಾರತ ಅರ್ತ್ ಮೂವರ್ಸ್ ಲಿಮಿಟೆಡ್. ಪೋಸ್ಟ್ ಆಫ್ ವೇಕೆನ್ಸೀಸ್ ಎಲ್ಲೆಲ್ಲಿ ಇರುತ್ತೆ ಅಂತಂದರೆ ಭಾರತದ ಛತ್ತೀಸ್ಗಢದಲ್ಲಿ, ದೆಹಲಿಯಲ್ಲಿ, ನವದೆಹಲಿಯಲ್ಲಿ, ಕರ್ನಾಟಕದ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಉದ್ಯೋಗ ಇರುತ್ತದೆ. ಟೋಟಲ್ ವೇಕೆನ್ಸೀಸ್ ಎಷ್ಟಿರುತ್ತಪ್ಪ ಅಂತಂದರೆ 50 ವೇಕೆನ್ಸಿ ಇರುತ್ತದೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಎರಡು ಸೇರಿ. ಸ್ಯಾಲರಿ ಪರ್ ಮಂತ್ ಎಷ್ಟಿರುತ್ತಪ್ಪ 17,000ದಿಂದ 2,40,000ವರೆಗೂ ಪರ್ ಮಂತ್ ಇರುತ್ತದೆ. ಆಮೇಲೆ ಶುಡ್ ಅಪ್ಲೈ ಮಾಡೋದು ಯಾರ್ಯಾರಪ್ಪ ಅಂತಂದರೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಈ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋದರೆ ಯಾವ್ಯಾವ ಪೋಸ್ಟ್ ಬಗ್ಗೆ ಮಾಹಿತಿ ಅಂದರೆ ಹಿರಿಯ ವ್ಯವಸ್ಥಾಪಕರು, ಉಪ ಪ್ರಧಾನ ವ್ಯವಸ್ಥಾಪಕರು, ಅಧಿಕಾರಿ ಇಂಜಿನಿಯರಿಂಗ್ ಹುದ್ದೆಗಳು, ಕಚೇರಿ ಸಹಾಯಕರು, ವ್ಯವಸ್ಥಾಪಕ ಹುದ್ದೆಗಳು, ಡಿಪ್ಲೊಮಾ ಇಂಜಿನಿಯರಿಂಗ್ ಹುದ್ದೆಗಳು, ಡಿಪ್ಲೊಮಾ ತರಬೇತಿ ಮೆಕ್ಯಾನಿಕ್. ಈ ಮೇಲೆ ಕೊಟ್ಟಿರುವ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಆಸಕ್ತಿ ಇದ್ದವರು ಅಪ್ಲೈ ಮಾಡ್ಬೋದು ಜಾಬ್ಗೋಸ್ಕರ. ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂತಂದರೆ 18 ವರ್ಷದಿಂದ 48 ವರ್ಷ ಏಜ್ ಲಿಮಿಟ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ನೇರ ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆಯ ಮೂಲಕ ಇದು ಜಾಬ್ ಇರುತ್ತೆ. ಇದಕ್ಕೆ ನೀವು ಎಕ್ಸಾಮ್ ಬರಬೇಕಾಗುತ್ತೆ. ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಯಾವ ಥರ ಇರುತ್ತಪ್ಪ ಅಂದರೆ ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂತಂದರೆ ಭಾರತೀಯ ಕೇಂದ್ರ ಸರ್ಕಾರ BEML ನೇಮಕಾತಿ ಪ್ರಕಾರ ಇಲ್ಲಿ ಕನಿಷ್ಠ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಡಿಪ್ಲೊಮೊ, ಸ್ನಾತಕೋತ್ತರ ಪದವಿ ಹಾಗೂ ಪದವಿ BE, BTech, CA ಯಾವುದೇ ಪದವಿ ಪೂರ್ಣಗೊಂಡಿದ್ದವರು ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಫೀಸ್ ಯಾವ ಥರ ಇರುತ್ತಪ್ಪ ಅಂತಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಶುಲ್ಕ ಹೇಗಿರುತ್ತದೆ. OBC ವರ್ಗದ ಅಭ್ಯರ್ಥಿಗಳಿಗೆ 500 ಇರುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಅಪ್ಲೈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಬೇಕಾದರೂ ಹೋಗಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಅಥವಾ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗೋದ್ರು ಅಪ್ಲೈ ಮಾಡ್ಬೋದು ಜಾಬ್ಗೋಸ್ಕರ. ಇದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ ಥರ ಬರುತ್ತೆ ಅಂದರೆ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ ಅಂತಂದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು BEMLಗೆ ಪ್ರಾರಂಭ ದಿನಾಂಕ 20/12/2025. ಆನ್ಲೈನ್ ಮೂಲಕ BEML ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತದೆ. 1 ಜನವರಿ 7ನೇ ತಾರೀಕು 2026 ಲಾಸ್ಟ್ ಡೇಟ್ ಇರುತ್ತದೆ. ಅರ್ಜಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಜನವರಿ 7 ಲಾಸ್ಟ್ ಡೇಟ್ ಇರುತ್ತೆ. ಆವತ್ತು ನೀವು ಅರ್ಜಿಗೆ ಶುಲ್ಕ ಪಾವತಿ ಮಾಡೋಕ್ಕಾಗುತ್ತೆ. ಯಾರ್ಯಾರು ಈ ಜಾಬ್ಗೋಸ್ಕರ ಕಾಯ್ತಿದ್ರು ಅವರೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕಿ ಜಾಬ್ನ ಪಡ್ಕೋಬೋದು. ಎಕ್ಸಾಮ್ ಇರುತ್ತೆ ಈ ಜಾಬ್ಗೋಸ್ಕರ. ಪ್ರಿಪೇರ್ ಆಗಿ ಈ ಜಾಬ್ನ ಪಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಜಾಬ್ ಇನ್ಫಾರ್ಮೇಷನ್.